ಮೇಲ್ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನಲ್ಲಿ ಕ್ಯಾಂಡಿಡೇಟ್ಗಳ ಹೆಸರುಗಳನ್ನು, ಅಭ್ಯರ್ಥಿಗಳ ಹೆಸರುಗಳನ್ನು ಬಹುತೇಕ ಫೈನಲ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾರಂತೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಪಟ್ಟಿ ಇವತ್ತೇ ರಿಲೀಸ್ ಆಗುತ್ತೆ. ಇವತ್ತು ಸಂಜೆ ಒಳಗೆ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. 8 ಸ್ಥಾನಗಳಿಗೆ 11 ಹೆಸರು ಪಟ್ಟಿ ಮಾಡಿದ್ದಾರೆ ನಾಯಕರು. ಶೆಟ್ಟರ್ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೂ ಕೂಡ ಆಯ್ಕೆ ನಡೆಯಿತು. ಪ್ರಸ್ತುತ 7 ಸ್ಥಾನಗಳಿಗೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಒಪ್ಪಿಗೆಯ ಬಳಿಕ 8 ಮಂದಿಯ ಪಟ್ಟಿ ರಿಲೀಸ್ ಆಗಿದೆ. ಹಾಗಾದರೆ ಯಾವೆಲ್ಲ ಮಾನದಂಡಗಳು ಮತ್ತು ಯಾವೆಲ್ಲ ಅಂಶಗಳ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ, ಅಭ್ಯರ್ಥಿಗಳು ಯಾರ್ಯಾರು, ಒಂದು ಸಂಭವನೀಯ ಪಟ್ಟಿಯನ್ನು ನಿಮ್ಮ ಮುಂದೆ ಇಡಬಹುದು. ಯತೀಂದ್ರ ಸಿದ್ದರಾಮಯ್ಯ ವರುಣಾ ಕ್ಷೇತ್ರವನ್ನು ಸಿದ್ದರಾಮಯ್ಯ ಅವರಿಗೆ ತ್ಯಾಗ ಮಾಡಿದ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಮೇಲ್ಮನೆಯಲ್ಲಿ ಅವಕಾಶ ಕಲ್ಪಿಸಲಾಗುತ್ತೆ. ಇನ್ನು NS ಬೋಸರಾಜು ಹಾಲಿ ಸಚಿವರಾಗಿದ್ದಾರೆ. ಅವರು ಶಾಸಕರು ಆಗಿರಲಿಲ್ಲ, ಮೇಲ್ಮನೆ ಸದಸ್ಯರು ಆಗಿರಲಿಲ್ಲ. ನೇರವಾಗಿ ಅವರನ್ನು ಸಚಿವರನ್ನಾಗಿ ಮಾಡಿ ಆನಂತರದಲ್ಲಿ ಮೇಲ್ಮನೆ ಸ್ಥಾನವನ್ನು ಕೊಡಲಾಗಿತ್ತು. ಈಗ ಸಚಿವ ಸ್ಥಾನ ಮುಂದುವರಿಬೇಕು ಅಂತ ಹೇಳಿದ್ರೆ ಅವರಿಗೆ ಮೇಲ್ಮನೆಯ ಸ್ಥಾನವೂ ಕೂಡ ಮುಂದುವರಿಬೇಕಾಗತ್ತೆ. ಇನ್ನು ಇಸ್ಮಾಯಿಲ್ ತಮಟಗಾರ್ಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಹಿರಿಯ ನಾಯಕ VS ಉಗ್ರಪ್ಪ, ಡಾಕ್ಟರ್ ಮುದ್ದು ಗಂಗಾಧರ್, ಬಸವರಾಜು, ವಸಂತ್ ಕುಮಾರ್. ದಲಿತ ಕೋಟಾದಲ್ಲಿ ಒಟ್ಟು 3 ಇದ್ದಾರೆ, ಡಾಕ್ಟರ್ ಮುದ್ದು ಗಂಗಾಧರ್, ಬಸವರಾಜು ಹಾಗೂ ವಸಂತ್ ಕುಮಾರ್. ಇನ್ನು ವಿನಯ್ ಕಾರ್ತಿಕ್, ಐವನ್ ಡಿಸೋಜಾ, SR ಪಾಟೀಲ್ ಅಥವಾ ಕರಡಿ ಸಂಗಣ್ಣ. ಇನ್ನು BL ಶಂಕರ್ ಅಥವಾ VR ಸುದರ್ಶನ್. ಇಷ್ಟು ಹೆಸರುಗಳು ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮೇಲ್ಮನೆಗೆ ಬಹಳ ದೊಡ್ಡ ಪೈಪೋಟಿ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಸೇರ್ಪಡೆಯಾದಂಥವ್ರಿಗೂ ಅವಕಾಶ ಕೊಡಬೇಕಾಗತ್ತೆ. ಇಲ್ಲಿ ಆ ನಿಟ್ಟಿನಲ್ಲಿ ಕರಡಿ ಸಂಗಣ್ಣ ಭಾಳ ಮುಂಚೂಣಿಯಲ್ಲಿರುವಂಥ ಹೆಸರು ಅಂತ ಕಾಣಿಸುತ್ತೆ. ಯಾವ ಮಾನದಂಡದ ಆಧಾರದ ಮೇಲೆ ಈ ಪಟ್ಟಿಯನ್ನು ಗಮನ ಹರಿಸ್ಬೋದು ಅಂತ ಹೇಳಿ? ದಶರಥ್, 2 ದಿನಗಳಿಂದ ದೆಹಲಿಯಲ್ಲಿ ವರಿಷ್ಠರ ಜೊತೆ ಮುಖ್ಯಮಂತ್ರಿಗಳು ಹಾಗೆ DCM DK ಶಿವಕುಮಾರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ 2 ದಿನಗಳ ಕಾಲ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿದೆ. ಸುಮಾರು 35 ಜನರ ಒಂದು ಪಟ್ಟಿಯನ್ನ ಇಟ್ಕೊಂಡು ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಖರ್ಗೆ ಅವರು 4-5 ಹೆಸರುಗಳನ್ನ ಇಟ್ಕೊಂಡು ಒಟ್ಟು 40ಕ್ಕೂ ಹೆಚ್ಚು ಹೆಸರುಗಳನ್ನ ಚರ್ಚೆ ಮಾಡಲಾಗಿದೆ. ಬಹುತೇಕವಾಗಿ ಕೆಲವು ಹೆಸರುಗಳನ್ನ ಈಗ ನಿನ್ನೆ ತಡರಾತ್ರಿಯವರೆಗೆ 12 ಗಂಟೆಯವರೆಗೆ ನಡೆದಂತ ಸಭೆಯಲ್ಲಿ ಫೈನಲ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರ ಅಂತಿಮವಾಗಿ ಪಟ್ಟಿಯನ್ನ ಫೈನಲ್ ಮಾಡಿ ತದನಂತರ ಸಂಜೆ ಒಳಗೆ ಪಟ್ಟಿಯನ್ನ ರಿಲೀಸ್ ಮಾಡುವ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹಾಗೆ DCM ಕೂಡ ಇನ್ನು ದೆಹಲಿಯಲ್ಲೇ ಇದ್ದಾರೆ. ಆಕಾಂಕ್ಷಿಗಳು ಕೂಡ ಕೆಲವರು ದೆಹಲಿಯಲ್ಲೇ ಬೀಳ್ಬಿಟ್ಟಿದ್ದಾರೆ. ನಮ್ಗೆ ಟಿಕೆಟ್ ಅವಕಾಶ ಮಾಡಿಕೊಡಿ ಅಂತೇಳಿ ವರಿಷ್ಠರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಸೊ ಇದರ ನಡುವೆ ಕೆಲವು ಹೆಸರುಗಳು ಕೂಡ ಈಗಾಗಲೇ ಫೈನಲ್ ಆಗುವಂತ ಸಾಧ್ಯತೆಗಳು ಇದೆ. ಅದರಲ್ಲಿ VS ಉಗ್ರಪ್ಪ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹಾಗೆ NS ಬೋಸರಾಜು, ಯತೀಂದ್ರ ಅವರ ಟಿಕೆಟ್ ಕನ್ಫರ್ಮ್ ಆಗಿದೆ. ವಿನಯ್ ಕಾರ್ತಿಕ್ ಅವರ ಟಿಕೆಟ್ ಕೂಡ ಬಹುತೇಕವಾಗಿ ಕನ್ಫರ್ಮ್ ಆಗಿದೆ. ದಲಿತ ಕೋಟಾದಲ್ಲಿ ಬಸವರಾಜು, ಡಾಕ್ಟರ್ ಮುದ್ದು ಗಂಗಾಧರ್ ಹಾಗೆ ವಸಂತ್ ಕುಮಾರ್ ಅವರ ಹೆಸರುಗಳಿದೆ. ಅದರಲ್ಲಿ ಮುದ್ದು ಗಂಗಾಧರ್, ವಸಂತ್ ಕುಮಾರ್ ಅವರಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ರಾಹುಲ್ ಗಾಂಧಿ ಅವರ ಭೇಟಿಯ ನಂತರ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿದೆ. ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾಗಿತ್ತು ಒಂದು ಸ್ಥಾನ, ಅದಕ್ಕೆ ಇನ್ನೂ ಚುನಾವಣಾ ಅಧಿಸೂಚನೆ ಪ್ರಕಟ ಆಗಬೇಕಾಗಿದೆ. ಆದ್ರೆ ಆ ಸ್ಥಾನಕ್ಕೂ ಕೂಡ ಇದೇ ಇವತ್ತೇ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಆ ಲಿಂಗಾಯತ ಕೋಟಾದಲ್ಲಿ ಕರಡಿ ಸಂಗಣ್ಣ ಹಾಗೆ SR ಪಾಟೀಲ್ ಅವರ ಹೆಸರು ಪ್ರಮುಖವಾಗಿ ಐಡೆಂಟಿಫೈ ಮಾಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ರಾಣಿ ಸತೀಶ್ ಅವರ ಹೆಸರು ಕೂಡ ಅದರಲ್ಲಿ ಇದೆ. 3 ಜನರಲ್ಲಿ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಕರಡಿ ಸಂಗಣ್ಣ ಅವರಿಗೆ ಶೆಟ್ಟರ್ ಅವರ ಸ್ಥಾನಕ್ಕೆ ಭರ್ತಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಯಾಕೆಂದ್ರೆ ಬಿಜೆಪಿಯಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೇರ್ಪಡೆಯಾದ ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕೆ ಕರಡಿ ಸಂಗಣ್ಣ ಅವರಿಗೆ ಬಹುತೇಕವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ.
ಅದನ್ನ ಹೊರತುಪಡಿಸಿ VS ಉಗ್ರಪ್ಪ ಹಾಗೆ BL ಶಂಕರ್ ಮತ್ತೆ ಸುದರ್ಶನ್ ಅವರ ಹೆಸರುಗಳಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಅಧಿಕೃತ ಮಾಡುವಂತ ಸಾಧ್ಯತೆಗಳು ಕೂಡ ಇವತ್ತು 11 ಗಂಟೆಗೆ ನಡೆಯುತ್ತೆ. ಹಾಗಾಗಿ ಇಷ್ಟು ಹೆಸರುಗಳೀಗ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಕೆಲವು ಯುವಕರು ಕೂಡ ಟಿಕೆಟ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ, ನಟರಾಜಗೌಡ ಸೇರಿದಂತೆ. ಅದರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಸುಮಾರು 10 ಹೆಸರುಗಳಿದೆ. ಅದರಲ್ಲಿ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದೇ ಆದ್ರೆ ಇವತ್ತೇ ಬಹುತೇಕವಾಗಿ 8 ಹೆಸರುಗಳು ಘೋಷಣೆ ಆಗಲಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.